ಪೈಥನ್ ಈ ಒಂದು ಹೆಸರನ್ನ ನೀವು ಕೇಳ್ತಾನೆ ಇದ್ದೀರಾ ದಿನ. ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವತ್ತಿನ ದಿನ ಡೇಟಾ ಸೈನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಡೇಟಾ ಸೈನ್ಸಿನ ಇಂಜಿನ್ನು ನಡಿಬೇಕು ಅಂದರೆ ಈ ಪೈಥನಿಂದಾನೇ ಸಾಧ್ಯ. ಸೊ ಈ ಪೈಥನ್ ಪ್ರೋಗ್ರಾಮಿಂಗು ದಿನೇ ದಿನೇ ಅದರ ಪಾಪ್ಯುಲಾರಿಟಿ ಹೆಚ್ಚುತ್ತಾನೆ ಬಂತು. ಕಳೆದ 1 ವರ್ಷದಿಂದ ಇದರ ಪಾಪ್ಯುಲಾರಿಟಿ ಡಿಪ್ ಆಗ್ತಾ ಇದೆ. ರೀಸನ್ ಏನಂದರೆ ಈ ಪೈಥನ್ಗೆ ಒಂದು ಕಾಂಪಿಟೇಟರ್ ಆಗಿ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹುಟ್ಕೊಂಡಿದೆ. ಆ ಕಾಂಪಿಟೇಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜೇ ಮೋಜೋ. ಹಾಗಾದರೆ ಈ ಮೋಜೋಲ್ ಅಂಥದ್ದು ಏನಿದೆ ಪೈಥನ್ನ ಬೀಟ್ ಮಾಡೋದು ಅಂತ ನೀವು ಪ್ರಶ್ನೆ ಮಾಡಿದಾಗ, ಈ ಮೋಜೋ ಈಸ್ 35,000 ಟೈಮ್ಸ್ ಫಾಸ್ಟರ್ ದ್ಯಾನ್ ಪೈಥನ್. ಸೊ 35,000 ಟೈಮ್ಸ್ ಫಾಸ್ಟರ್ ದ್ಯಾನ್ ಪೈಥನ್ ಅಂದರೆ ನೀವು ಸ್ಪೀಡ್ ಕಂಪ್ಯಾರಿಸನ್ ಮಾಡ್ಬೋದು. ಒಂದು ಅಪ್ಲಿಕೇಶನ್ನ ನಾವು ಪೈಥನಲ್ಲಿ ಡೆವಲಪ್ ಮಾಡಿ ಅದೇ ಅಪ್ಲಿಕೇಶನಲ್ಲಿ ನಾವು ಮೋಜೋನು ಡೆವಲಪ್ ಮಾಡಿದಾಗ ಎಷ್ಟು ಫಾಸ್ಟಾಗಿ ಅಪ್ಲಿಕೇಶನ್ನು ರನ್ ಆಗ್ಬೋದು ಅನ್ನೋ ಒಂದು ಊಹೆ ನೀವು ಮಾಡ್ತಾ ಹೋಗ್ಬೋದು. ಇನ್ನೊಂದು, ಪೈಥನಲ್ಲಿ ಯಾವ ರೀತಿ ಲೈಬ್ರರೀಸ್ ಇದೆ, ಈ ಮೋಜೋಲು ಕೂಡ ನಮಗೆ ಹಲವಾರು ಲೈಬ್ರರೀಸ್ ಇದೆ. ಹಾಗಾದರೆ IT ಜಗತ್ತು, IT ಪ್ರಪಂಚ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪೈಥನಿಂದ ಸ್ಲೋ ಆಗಿ ಮೋಜೋಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ಇದರಿಂದ ನಿಮಗೆ ಒಂದು ಆಪರ್ಚುನಿಟಿ ಇದೆ, ನೀವು ಕೂಡ ಮೋಜೋನ ಕಲಿಬೋದು. ನೀವೇನಾದರೂ ಪ್ರೋಗ್ರಾಮರ್ ಆಗಿ ನಿಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸಿಕೆ ಇದ್ದರೆ ಈ ಮೋಜೋ ಅನ್ನೋ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲೀರಿ. ಈ ಥರ ಹಲವಾರು ಮಾಹಿತಿಗಳನ್ನ ನಾನು ತಗೊಂಡು ನಿಮ್ಮ ಜೊತೆ ಯೂಟ್ಯೂಬ್ ಚಾನಲಲ್ಲಿ ಬರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಕೋಡಿಂಗ್. ನಮಸ್ಕಾರ.